ನೋಡಿ, ಬೆಂಗಳೂರಿನಲ್ಲಿ BMTCಗೆ ಜನ ಬೇರೆನೇ ಕರೀತಾರೆ, BMTC ಅಂತ. ಅದರಲ್ಲೂ ಇತ್ತೀಚೆಗಂತೂ ಈ ಎಲೆಕ್ಟ್ರಿಕ್ ಬಸ್ ಬಂದ ಮೇಲಂತೂ ಸಾಲು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಸಾವಿನ ಸಂಖ್ಯೆ ತಿಂಗಳಿಗೆ ಏನಿಲ್ಲ ಅಂದರೂ 3-4 ಆಗ್ತಾ ಇದ್ದಾವೆ ಕೇಸ್ಗಳು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು. ಅಲ್ಲಿ ರಿಯಾಕ್ಷನ್ ಕೊಟ್ಟರು ಇದ್ರ ಬಗ್ಗೆ. EV ಬಸ್ನಲ್ಲಿ ತಾಂತ್ರಿಕ ದೋಷಗಳು ಕಾಣಿಸ್ತಾ ಇದ್ದಾವೆ, ಬ್ಯಾಟರಿಯ ಸಮಸ್ಯೆಗಳು ಕೂಡ ಇದ್ದಾವೆ, ನಿರ್ವಹಣೆಗಳು ಸರಿಯಾಗಿ ಆಗ್ತಾ ಇಲ್ಲ, ಬ್ಯಾಟರಿ ಬೇಗ ಡ್ರೈನ್ ಆಗ್ತಾ ಇದ್ದಾವೆ. ಹಾಗಾಗಿ EV ಬಸ್ಗಳ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬಾರಿ 6 ತಿಂಗಳಲ್ಲಿ 602 ಪ್ರಕರಣಗಳು ದಾಖಲಾಗಿದೆ. EV ಬಸ್ ಅಪಘಾತದಲ್ಲಿ ಅಜಾಗರೂಕತೆ, ಮದ್ಯಪಾನ ಕೇಸ್ ಕೂಡ ಇದೆ ಇದರಲ್ಲಿ. ಟಿಲ್ ನಾವು 9.80 ಕೋಟಿ ದಂಡ ಹಾಕಿದ್ದೀವಿ ಅಂತಂದ್ರು ರಾಮಲಿಂಗಾರೆಡ್ಡಿ ಅವರು. ಜೊತೆಗೆ ಟಾಟಾ, NTPC, ಸ್ವಿಚ್, OHM ಈ 4 ಕಂಪನಿಗಳಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ. ವೇತನ ಬೋನಸ್ಗೆ ಎಲೆಕ್ಟ್ರಿಕ್ ಬಸ್ಗಳಿಂದ ಸ್ಟ್ರೈಕ್ ಜಾಸ್ತಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ಇದ್ರ ಬಗ್ಗೆ ನೀವು ಸುದ್ದಿ ನೋಡಿದ್ರಿ. ನಮಗೆ ಇದರಿಂದ ನಷ್ಟ ಆಗ್ತಾ ಇದೆ ಅಂತಂದ್ರು ಸಾರಿಗೆ ಸಚಿವರು. ಜೊತೆಗೆ 13,000 ವಾಹನಗಳು ಬ್ರೇಕ್ ಡೌನ್ ಆಗಿದ್ವು. EV ಬಸ್ಗಳಿಂದ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನೂ ಬರೆದಿದ್ದೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ತಾಂತ್ರಿಕ ದೋಷಗಳು ಈ ಎಲೆಕ್ಟ್ರಿಕ್ ಬಸ್ಸಲ್ಲಿ ನಮಗೆ ತಾಂತ್ರಿಕ ದೋಷಗಳು ಜಾಸ್ತಿ ಬರ್ತಾ ಇದೆ. ತಾಂತ್ರಿಕ ವೈಫಲ್ಯ, ಆಮೇಲೆ ಬ್ಯಾಟರಿ ಸಂಬಂಧಿಸಿದ ಅವಘಡಗಳು, ಮತ್ತೆ ಅಪಘಾತ ಪ್ರಮಾಣದಲ್ಲಿ ನಮ್ಮ BMTCಗಿಂತಲೂ ಜಾಸ್ತಿ. ಅದು ಆಮೇಲೆ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ಮತ್ತೆ ಬಸ್ಗಳ ನಿರ್ವಹಣೆಯಲ್ಲಿ ಅವರು ತೀರಾ ಹಿಂದೆ ಬಿದ್ದಿದ್ದಾರೆ. ಮತ್ತೆ ಕ್ರಮಬದ್ಧ ಮತ್ತು ಸಮಗ್ರ ಚಾಲಕರ ತರಬೇತಿ ಕೊರತೆ, ಆಮೇಲೆ ಬಸ್ಗಳ ನಿರಂತರ ಅಲಭ್ಯತೆ, ಚಾಲಕರ ಕೊರತೆ, ಚಾಲಕರ ದಿಢೀರ್ ಮುಸ್ಕರ, ಆಮೇಲೆ ಪ್ರತಿ ಬಸ್ಗೆ 2.3 ಅನುಪಾತದಲ್ಲಿ ಸಿಬ್ಬಂದಿ ನೇಮಕ ಮಾಡ್ಕೋಬೇಕು. ಕೆಲವರು 1.9, 2 ಮಾಡ್ಕೊಂಡಿದ್ದಾರೆ. ಆಮೇಲೆ ಈ GCC ಮಾಡೆಲ್ ಆಪರೇಟ್ ಮಾಡ್ತಾ ಇದಾರಲ್ಲ, ಅವ್ರದ್ದು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ನಾವು ಒಂದನೇದು NTPC ಶೇಕಡಾವಾರು ರದ್ಧತಿ 5.5 ಇದೆ, 23ರಲ್ಲಿ, 24ರಲ್ಲಿ 9.8 ಆಗಿದೆ, 25, 26 ಇನ್ನು 7 ತಿಂಗಳಿಗೆನೆ 7.5 ಆಗಿದೆ. ಆವರೇಜು 6.22. ಆಮೇಲೆ ಬ್ಯಾಟರಿ ಕಾರಣದಿಂದ ಇದು ಅವಘಡಗಳ ಸಂಖ್ಯೆ. ಅವಘಡಗಳಂದ್ರೆ ಸ್ಟೇರಿಂಗು, ಡ್ರೈವರ್ ಮೋಟಾರು ಅಂಡ್ ಟೈರ್ ಪಂಕ್ಚರ್, ಈ ತರದ್ದು 6 ಇತ್ತು. 23, 24ರಲ್ಲಿ 24, 25 60 ಆಯ್ತು. ಈಗ 25, 26ರಲ್ಲಿ 84 ಆಗಿದೆ. ಆಮೇಲೆ ಬ್ಯಾಟ್ರಿ ಇದು ನೋಡಿ, ಇದರಲ್ಲಿ ಅಂಕಿ ಸಂಖ್ಯೆ ಎಲ್ಲ ಕೊಟ್ಟಿದ್ದೀನಿ. ಬ್ಯಾಟ್ರಿ ಬೇಗ ಇವ್ರದ್ದು ಕಡಿಮೆ ಆಗ್ಬಿಡುತ್ತೆ. ಅವ್ರೇನು 8 ಗಂಟೆ 10 ಗಂಟೆ ಅಂತ ಏನು ಒಂದು